ಕೊಡ್ಬೇಕಂತೀನಿ. ಸೊ ನನ್ನ ಹೆಸರು ಸಮೀರಾ. ನಾನು ಇವತ್ತು ಮೈ ಬಿಗಿನಿಂಗ್ಸ್ ಅಂತ ಒಂದು ಪಾಠವನ್ನು ಸೆಮಿನಾರ್ ಮಾಡ್ಲತ್ತೀನಿ. ಅದು ನಮ್ಮ 9ನೇ ತರಗತಿಯಲ್ಲಿ ಕಪಿಲ್ ದೇವ್ ಅವರ ಆಟೋಬಯೋಗ್ರಫಿ ಅಂದರೆ ಆತ್ಮಕಥನ ಒಳಗಿಂದ ಒಂದು ಸಣ್ಣ ಕಥೆಯನ್ನು ಕೊಟ್ಟಾರ. ಅದು ಮೈ ಬಿಗಿನಿಂಗ್ಸ್. ನಿನ್ನೆ ನಾವು ಏನು ಕಲ್ತೀವಿ ಅಂದರೆ ಕಪಿಲ್ ದೇವರು ಹೆಂಗಿದ್ರು, ಅವ್ರ ತಾಯಿ ಹೆಂಗಿದ್ರು, ಅವಾಗ ಅವರು ಹೆಂಗೆ ತರಲೆ ತಂಟುಗಳನ್ನು ಮಾಡ್ತಾ ಇದ್ರು. ಆಮೇಲೆ ಅವ್ರ ಮನೆ ಪಕ್ಕದಲ್ಲಿರುವ ಆಂಟಿ ಮನೆಯಲ್ಲಿ ಹೋಗಿ ಪರಂಗಿ ಹಣ್ಣುಗಳನ್ನು ಹೆಂಗೆ ತಿಂದರು ಅವರು ಅಂತ ಇಷ್ಟೆಲ್ಲ ತಿಳ್ಕೊಂಡಿವಿ. ಸೊ ಈಗ ನಂದೇನದ ಅಂದರೆ I had a hard time explaining it to my mother, but I got even the next day when our neighbor went to Delhi for a couple of days. ನಿನ್ನೆ ನಾವು ಏನು ಕಲ್ತೀವಿ ಅಂದರೆ ಆ ಪರಂಗಿ ಹಣ್ಣು ಮೇಲೆ ಅವರು ಏನು ಎದ್ದು ಕುಂತಿದ್ರಲ್ಲ, ಸೊ ಆ ಪರಂಗಿ ಹಣ್ಣು ಒಳಗಿಂದ ಒಂದು ಗಿಡ ಒಳಗಿಂದ ರಸ ಬಂದಿತ್ತು. ಅವ್ರ ಕೈ ಒಳಗೆ ಹತ್ತನ ಅವೆಲ್ಲ ಗುಳಿಗಳು ಹತ್ತಿದ್ವಿಲ್ಲ. ಸೊ ಅವ್ರ ತಾಯಿ ಹಿಂಗೆ ಕೇಳೋಣ, ಅವರು ಭಾಳ ಕಷ್ಟ ಆಯ್ತು ಅವ್ರಿಗೆ ಹೇಳಿಕ. ಅವರು ಬೇರೆ ಬೇರೆ ಕಥೆಗಳನ್ನು ಹೇಳಿದ್ರು. ಆದರೆ ಇಷ್ಟಕ್ಕೆ ಅವ್ರು ನಿಂತಿಲ್ಲ. ಮಾರನೇ ದಿನ ಆ ಆಂಟಿ ಏನಿದ್ರಲ್ಲ ಅವ್ರು ಡೆಲ್ಲಿಗೆ ಹೋಗ್ಬಿಟ್ರು. ಸೊ ಅವಾಗ ಅವ್ರು ಏನು ಮಾಡ್ಯಾರ ನೋಡೋಣ. She had 92 pomegranates on the tree in her garden. ಆ ಆಂಟಿ ಮನೆ ಒಳಗೆ ಯಾವ್ಯಾವ ಗಿಡಗಳು ಇತ್ತು ಅಂದರೆ ಒಂದು ಪರಂಗಿ ಹಣ್ಣು ಗಿಡ, ಆಮೇಲೆ ಅಂದರೆ ಒಂದು ಪೊಮೊಗ್ರೆನೇಟ್ ಗಿಡ ಇತ್ತು. ಈ ಪೊಮೊಗ್ರೆನೇಟ್ ಎಷ್ಟಿದ್ದು ಅಂದರೆ 92 ಇದ್ದು. She counted them every day because she knew we were up to mischief. ಆಕೆ ದಿನ ಎಣಿಸ್ತಾ ಇದ್ರು. ಯಾರಿಗ ಅಂದರೆ ಪೊಮೊಗ್ರೆನೇಟ್ ದಾಳಿಂಬೆಗಳನ್ನು ಎಣಿಸ್ತಾ ಇದ್ರು. ಯಾಕಂದರೆ ನಾವು ಕಪಿಲ್ ದೇವ್ ಮತ್ತು ಅವರ ಸಹಪಾಠಿಗಳು ಹಂಗಿದ್ದರು, ಇವ್ರು ತಿಂತಾರ ದಿನ ಅಂತ ಇವರು ಎಣಿಸ್ತಾ ಇದ್ರು ದಿನ. As soon as her back was turned, we took down all 92, ate whatever we could and distributed the rest. ಎಷ್ಟು ಜಲ್ದಿ ಆಕಿ ತನ್ನ ಬೆನ್ನವನ್ನು ತನ್ನ ಮನೆ ಬಾಗಿಲು ಕಡೆ ಮಾಡ್ತಾಳ. ಇವರು ಇಲ್ಲದ ನೋಡ್ರಿ, ಈ ಕಂಪೌಂಡ್ ಹೊರಗೆ ನಿಂತಿದ್ರಲ್ಲ, ಅವ್ರ ಕಂಪೌಂಡ್ ಹಾರಿ ಒಳಗೆ ಬರ್ತಾರೆ. ಬಂದು ಆ ಪೊಮೊಗ್ರೆನೇಟ್ಸನ್ನು ತಗೋಬೇಕು ಅಂತ ಮಾಡ್ತಾರೆ. ಎಷ್ಟು ಜಲ್ದಿ ಆಕಿ ಆ ಆಂಟಿ ಏನಿದ್ದಳಲ್ಲ ಆ ಮನೆ ಬಾಗಿಲು ಕಡೆಲ್ಲ ತನ್ನ ಬೆನ್ನು ಮಾಡೋಣ ಇವ್ರು ಒಳಗೆ ಹೋಗ್ತಾರೆ. ಆಮೇಲೆ ಎಲ್ಲ 92 ದಾಳಿಂಬೆ ಹಣ್ಣುಗಳನ್ನು ತಗೋತಾರೆ. ತಮ್ಗೆ ಎಷ್ಟು ಬೇಕು ಅಷ್ಟೇ ತಗೋಬೇಕಿಲ್ಲ, ಆದರೆ ಅವರು 92 ದಾಳಿಂಬೆಗಳನ್ನು ತಗೊಂಡ್ರು. ಆಮೇಲೆ ಎಷ್ಟು ಬೇಕು ತಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತಿಂದು ಉಳಿಕಿದೆಲ್ಲ ಊರಿಗೆಲ್ಲ ಹಂಚಿಬಿಟ್ರು. I remember the walloping I got from my mother when she was told about it on the neighbor's return. ನಾನು ನೆನ್ಪು ಮಾಡ್ಕೋತೀನಿ ಅಂತ ಯಾರು ಹೇಳಿರ್ತಾರಂದರೆ ಇಲ್ಲಿ ಕಪಿಲ್ ದೇವ್ ಅವರು ಹೇಳಿರ್ತಾರೆ. ಯಾವಾಗ ಆಂಟಿ ಡೆಲ್ಲಿಗೆ ಹೋಗಿದ್ಲಿಲ್ಲ, ಮತ್ತಕ್ಕೆ ವಾಪಸ್ ರಿಟರ್ನ್ ಬರ್ತಾಳೆ ಊರಿಗೆ. ಬರೋಣ ನೋಡ್ತಾಳಕಿನ ಗಾರ್ಡನ್ ಒಳಗೆ ಏನು ದಾಳಿಂಬೆ ಹಣ್ಣುಗಳನ್ನೇ ಇಲ್ಲ. ಅಲ್ಲಿ 92 ದಾಳಿಂಬೆಗಳನ್ನು ಅಲ್ಲಿ ಖಲಾಸ್ ಮಾಡಿರ್ತಾರೆ. ಏನು ಒಂದು ದಾಳಿಂಬೆ ಹಣ್ಣು ಆ ಗಿಡದೊಳಗೆ ಇರಲ್ಲ. ಆಕೆ ಗೊತ್ತಾಗ್ತದೆ ಇದು ಯಾರು ಅಂತ. ಆಮೇಲೆ ಅವರು ಕಪಿಲ್ ದೇವ್ ಅವ್ರ ಮಮ್ಮಿನ ಬಳಿ ಹೋಗಿ ಹಿಂಗೆ ಮಾಡ್ಯಾರ ಅಂತಂತಾರೆ. ಸೊ ಅವ್ರ ಮಮ್ಮಿ ಅವ್ರಿಗೆ ಭಾಳ ಹೊಡಿತಾಳೆ, ಚೆನ್ನಾಗಿ ಹೊಡಿತಾಳೆ. ಅಂದರೆ ವಾಲಪಿಂಗ್ ಅಂದರೆ ಕೈಯಿಂದ ಹೊಡೆಯೋದು, ಭಾಳಷ್ಟು ಹೊಡಿತಾರೆ ಅವ್ರ ಮಮ್ಮಿ. ಅಂದರೆ ಇದು ಯಾವಾಗಿಂದ ನಡ್ಲಿರ್ತದ ಅಂದರೆ ಘಟನೆ ಅವ್ರು ಸಣ್ಣವರಿದ್ದಾಗಿಂದ ನಡ್ಲಿರ್ತದ. ಅವ್ರು ದೊಡ್ಡವರಾಗಿ ಒಂದು ಕ್ರಿಕೆಟಿಗೆ ವರ್ಲ್ಡ್ ಕಪ್ಪನ್ನು ಭಾರತಕ್ಕೆ ವರ್ಲ್ಡ್ ಕಪ್ಪನ್ನು ಗೆದ್ದು ತೊಗೊಂಡು ಬರ್ತಾರಲ್ಲ, ಅವಾಗ ತಮ್ಮ ಆತ್ಮಕಥನವನ್ನು ಬರೀತಾರೆ. ಸೊ ಅದಕ್ಕೆ ಅವ್ರು ಏನು ಹೇಳಿರ್ತಾರೆ ಇಲ್ಲಿ, ನಾವು ಈಗ ದಟ್ ವೇರಿ ಲೇಡಿ, ಆಕೆ ಆ ಲೇಡಿ ಏನಿದ್ದಳ ಅವ್ರಿಗೆ ಎಷ್ಟು ಬೈತಾಳೆ ಮೊದಲ, ಆಕಿನೇ ಈಗ ಏನಲ್ಲಿರ್ತಾಳ, ವಿತ್ ಗ್ರೇಟ್ ಪ್ರೈಡ್ ಆ್ಯಂಡ್ ಅಫೆಕ್ಷನ್ ಟೆಲ್ಸ್ ಎನಿವನ್ ಹೂ ಕೇರ್ಸ್ ಟು ಲಿಸನ್ how I had taken 92 pomegranates from her garden and left the seeds behind. ಆ ಆಂಟಿ ಅಂತಾಳ, ಆ ಆಂಟಿನ ಬಳಿ ಯಾರು ಮಾತಾಡ್ಲಿಕ್ಕೆ ಬಂದಿರ್ತಾರಲ್ಲ ಅವ್ರ ಮುಂದೆ ಹೇಳ್ತಾಳ, ಹೆಮ್ಮೆಲಿಂತ ಹೇಳ್ತಾಳೆ ಭಾಳ. ಯಾಕಂದ್ರೆ ಅವರು ಸಣ್ಣವರಿದ್ದಾಗಿ ಅಂತ ತರಲೆ ತುಂಟುಗಳನ್ನು ಮಾಡ್ತಾ ಇದ್ರು. ಈಗ ಅವರೇ ನಮ್ಮ ಭಾರತಕ್ಕೆ ವರ್ಲ್ಡ್ ಕಪ್ಪನ್ನು ತಗೊಂಡು ಕೊಟ್ಟಾರ ಅಂತ ಹೇಳ್ತಾರೆ. ಆಮೇಲೆ ಅವರು ಹ್ಯಾಂಗೆ ಕಪಿಲ್ ದೇವ್ ಅವರು
ಅವ್ರ ಗಾರ್ಡನ್ ಒಳಗಿಂದ ದಾಳಿಂಬೆ ಹಣ್ಣುಗಳನ್ನ ತಿಂದು ಅವ ಏನಂತಾರ ಬೀಜಗಳನ್ನ ಅಲ್ಲೇ ಬಿಸಾಕ್ ಬಿಡ್ತಾರ. ಸೊ ಅದೇ ಆಕಿ ಭಾಳ ಹೆಮ್ಮೆಲಿಂದ ಪ್ರೀತಿಯಿಂದ ತನ್ನ ಬಲ್ಲಿ ಯಾರು ಬಂದು ಕೂಳ್ತಾರಲ್ಲ ಅವ್ರಿಗೆ ಎಲ್ಲ ಹೇಳ್ತೇಳು. ಇದು ಫಸ್ಟ್ ಇನ್ಸಿಡೆಂಟ್ ಆಯಿತು. ಆದರೆ ಇನ್ನೊಂದು ಸೆಕೆಂಡ್ ಇನ್ಸಿಡೆಂಟ್ ಅಂದರೆ ಇದಕ್ಕಿಂತ ಭಾಳ ತಮಾಷೆ ಆಗಿದ್ದು ದೊಡ್ಡ ದ ಅದರ್ ರಿಯಲಿ ನಾಟಿ ಥಿಂಗ್ ಐ ರಿಮೆಂಬರ್. ಇದಕ್ಕಿಂತ ದೊಡ್ಡ ತಮಾಷೆ ಅಂದರೆ ನಾನು ನೆನ್ಪು ಮಾಡ್ಕೊತಾ ಇದ್ದೀನಿ. ಡೂಯಿಂಗ್ is riding the police horses that we are left in the huge open green areas to graze. ಪೊಲೀಸ್ ಕುದುರೆಗಳನ್ನು ಅವರು ಸವಾರಿ ಮಾಡ್ತಾ ಇದ್ರು. ಆ ಪೊಲೀಸ್ ಕುದುರೆಗಳು ತಮ್ಮ ಪೊಲೀಸರು ಯಾವಾಗ ಅವಶ್ಯಕತೆ ಬರ್ತದ ಅವ್ರದ್ದು ಅವಾಗೆ ಅವರು ತೊಗೊಂಡು ಹೋಗ್ತಿದ್ರು. ಉಳ್ಕಿ ಟೈಮ್ ಒಳಗೆ ಒಂದು ಏರಿಯಾ ಆಯಿತು, ಊರಿಗಿಂತ ಸ್ವಲ್ಪ ದೂರದಲ್ಲಿರುವ ಒಂದು ಗ್ರೀನ್ ಏರಿಯಾಸ್ ಅಂದರೆ ದೊಡ್ಡವಾದ ಅಂಗಳ ಏನಿರ್ತದಲ್ಲ ಆ ಅಂಗಳ ಒಳಗೆ ಸುತ್ತಮುತ್ತ ಬೇಲಿಯನ್ನು ಹಾಕಿದ್ರು. ಅದರೊಳಗೆ ಸಣ್ಣ ಚಿಕ್ಕ ಚಿಕ್ಕ ಹುಲ್ಲುಗಳನ್ನು ಎದ್ದಿದ್ವು. ಅಲ್ಲಿ ಈ ಕುದುರೆಗಳನ್ನು ಮೇಲಿಕ್ಕೆ ಬಿಡ್ತಾ ಇದ್ರು. A few of my friends and I would go there regularly and try to ride them. ನಾನು ಮತ್ತು ನನ್ನ ಕೆಲವೊಬ್ಬರು ಫ್ರೆಂಡ್ಸ್ಗಳು ಅಲ್ಲಿ ದಿನಾಲೂ ಹೋಗ್ತಿದ್ವಿ. ಯಾಕೆ ಅಂತ ನಿಮ್ಗೆ ಪ್ರಶ್ನೆ ಬರ್ತಿರ್ಬೋದು. ಯಾಕೆ ಹೇಳ್ರಿ? ಕುದುರೆ ಓಡಿಸ್ಲಿಕ್ಕೆ ಹೋಗ್ತಾ ಇದ್ರು. ಅವ್ರು ದಿನಾಲೂ ಹೋಗ್ತಾ ಇದ್ರು. They wear huge police horses not used to clumsy children scrambling on them, but despite innumerable fall and many a fright. ಅವು ಪೊಲೀಸ್ ಕುದುರೆ ಅಂದರೆ ಹೆಂಗಿರ್ತಾವ ಮೊದಲೇ ನಮ್ಗೆ ಗೊತ್ತದ ಇಲ್ಲ. ಎಷ್ಟು ಹೈಟ್ ಇರ್ತಾವ, ಆಮೇಲೆ ಎಷ್ಟು ದೊಡ್ಡ ಇರ್ತಾವ. ಅದರೊಳಗೆ ಏರ್ಲಿಕ್ಕೂ ನಮಗೆ ಬರಲ್ಲ. ಆದರೆ ಅವ್ರು ಹ್ಯಾಂಡ್ಲು ಮಾಡಿ ಪ್ರಯತ್ನ ಮಾಡೋದು ಬಿಟ್ಟಿಲ್ಲ ಅವ್ರು. ನೋಡ್ರಿ, ಸಕ್ಸಸ್ ಡಸ್ ನಾಟ್ ಕಮ್ ಇನ್ ಒನ್ ಡೇ. ಯಾವತ್ತೂ ಸಕ್ಸಸ್ ಒಂದು ದಿನ ಒಳಗೆ ಬರಲ್ಲ. ಯಾವತ್ತೂ ಪ್ರಯತ್ನ ಮಾಡೇಬೇಕು. ಒಂದು ದಿನ ಒಳಗೆ ಮಾಡಿದ್ರೆ ನಡೆಯಲ್ಲ, ದಿನ ಮಾಡೇಬೇಕಾಗ್ತದೆ ಪ್ರಯತ್ನ. ಹಾಗೆ ಇವರು ಭಾಳ ಪ್ರಯತ್ನ ಮಾಡ್ತಾ ಇದ್ರು ಆ ಕುದುರೆಗಳನ್ನು ಸವಾರಿ ಮಾಡ್ಲಿಕ್ಕೆ. ಅವ್ರಿಗೆ ಕೆಲವೊಂದು ಸಲ ಭಯಾನೂ ಆಗ್ತಿತ್ತು, ಆದ್ರೆ ಅವ್ರು ಬಿಟ್ಟಿಲ್ಲ ಸವಾರಿ ಮಾಡೋದನ್ನು. ಸೊ ನಮ್ಗೆ ಈ ಥರನೇ ಇಲ್ಲ ಪ್ರಯತ್ನ, ನಾನು ಈ ಥರನೇ ಸೇಮ್ ಪ್ರಯತ್ನ ಪಡಬೇಕು. ಅವ್ರಿಗೆ ಭಯಾನೂ ಆಗ್ತಿತ್ತು. ನಾ ಎಲ್ಲಿ ಬಿದ್ದಂದ್ರೆ ಕೈಕಾಲು